ಕುಟುಂಬಕ್ಕೆ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರ ಮೇಲೂ ಕೂಡ ಶ್ರೀ ಗುರು ರಾಘವೇಂದ್ರ ಪ್ರಭುಗಳ ಮಂತ್ರಾಲಯ ಪ್ರಭುಗಳ ಆಶೀರ್ವಾದ ಸದಾಕಾಲ ಯಾವಾಗಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ಒಂದು ವಿಡಿಯೋ ಯಾರಿಗೆಲ್ಲ ಮನೇಲಿ ದುಡ್ಡು ನಿಲ್ತಾ ಇಲ್ಲ, ಅಥವಾ ಇವತ್ತು ಸಂಬಳ ಆಗಿರುತ್ತೆ, ನಾಳೆ ಅಥವಾ ನಾಡಿದ್ದು ಅನ್ನೋಷ್ಟೊತ್ತಿಗೆ ಖಾಲಿ ಆಗಿಬಿಡುತ್ತೆ, ಮನೆಯಲ್ಲೇ ಆಗಲಿ ಜೇಬಲ್ಲೇ ಆಗಲಿ ಕೈಲಾಗಲಿ ದುಡ್ಡು ಅನ್ನೋದು ನಿಲ್ತಾ ಇಲ್ಲ, ಹಿಂಗೆ ಬಂದರೆ ಹಿಂಗೆ ಹೋಗ್ಬಿಡುತ್ತೆ. ದುಡ್ಡಿನ ಸಮಸ್ಯೆ ಅನ್ನುವಂಥದ್ದು ಮನೇಲಿ ತುಂಬ ಆಗ್ತಾ ಇದೆ. ಎಲ್ಲ ದೇವರನ್ನ ನಾವು ಪೂಜಿಸ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಮನೇಲಿ ದುಡ್ಡು ನಿಲ್ತಾ ಇಲ್ಲ, ದುಡ್ಡು ಅನ್ನೋದು ಉಳಿತಾನೇ ಇಲ್ಲ. ಅದಲ್ಲದೆ ದುಡ್ಡು ಉಳಿಲಿಲ್ಲ ಅಂತ ಅಂದರೂ ಆಯಿತು, ಬಟ್ ಸಾಲ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಗೊಂದಲದಲ್ಲಿರೋರಿಗೆ, ನೋವಲ್ಲಿರೋರಿಗೆ, ಅಂದರೆ ಬೆವರು ಸುರಿಸಿ ಕಷ್ಟಪಟ್ಟು ದುಡಿತಾ ಇರ್ತೀರ. ಗಂಡ ಹೆಂಡತಿ ಕೂಡ ಕೆಲಸಕ್ಕೆ ಹೋಗೋಂಥವ್ರು ಇದ್ದೀರಾ, ಎಷ್ಟೋ ಜನ ಯಜಮಾನರು ಕೂಡ ಕೆಲಸ ಮಾಡ್ತಾ ಇದ್ದೀರಾ ಬರೀ, ಮತ್ತು ಮನೇಲಿ ಎಷ್ಟೋ ಜನ ಅಕ್ಕ ತಂಗಿರು ಮಾತ್ರ ಕೆಲಸನೂ ಕೂಡ ಮಾಡ್ತಾ ಇದ್ದೀರಾ. ಆದರೂ ಕೂಡ ಏನಾಗ್ತಾ ಇದೆ ಅಂದರೆ ದುಡ್ಡು ನಿಲ್ತಾ ಇಲ್ಲ. ನೋಡಿ, ಸಾಮಾನ್ಯವಾಗಿ ನಾವು ಪೂಜೆ ಅಂತೂ ನೀವು ಮಾಡ್ತೀರಾ, ಪೂಜೆ ಪುನಸ್ಕಾರಗಳನ್ನ ಖಂಡಿತ ಮಾಡ್ತೀರಾ. ಗುರು ರಾಯರನ್ನು ಕೂಡ ಎಷ್ಟು ನಂಬಿದ್ದೀರಾ ಅಂತ ಅಂದರೆ, ನಮ್ಮ ಕುಟುಂಬದಲ್ಲಿ ಒಬ್ಬರು, ನಮ್ಮ ಕುಟುಂಬದಲ್ಲಿ ದೊಡ್ಡವರು, ನನ್ನ ತಾತ, ನಮ್ಮ ಅಪ್ಪ, ನನ್ನ ಒಂದು ತಂದೆ, ನನ್ನ ಉಸಿರು ಅಂತ ಕೂಡ ಎಷ್ಟೋ ಜನ ನಂಬಿದ್ದೀರಾ ರಾಯರನ್ನ. ಒಳ್ಳೆಯದೇ ಆಗುತ್ತೆ, ಒಳ್ಳೆಯದಾಗಲಿ. ಜೊತೆಗೆ ಏನಂತ ಅಂದರೆ ಸ್ನೇಹಿತರೆ, ನಾನು ಹೇಳುವಂಥದ್ದು ಏನಂದ್ರೆ, ಸೂಕ್ಷ್ಮವಾಗಿ ನಿಮಗೆ ಒಂದೆರಡು ಪದಗಳನ್ನ ಹೇಳ್ತೀನಿ. ದುಡ್ಡಿನ ವಿಷಯದಲ್ಲಿ ಕೆಲವೊಂದು ಮಾತುಗಳನ್ನು ಯಾವತ್ತೂ ಕೂಡ ಬಳಸಬೇಡಿ. ಅಂದರೆ ನಮ್ಮ ಒಂದು ನಾಡಿನ ಸಂಸ್ಕೃತಿ ಏನಿದೆ ಅಂತ ಅಂದರೆ, ನಾವೆಲ್ಲ ಏನೋ ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ ದೇವರನ್ನ. ಆಯಿತು, ದುಡ್ಡನ್ನು ಆಯಿತು, ನಾವೇನು ಮಾಡ್ತೀವಿ ಅಂತ ಅಂದರೆ ದುಡ್ಡನ್ನು ಮಹಾಲಕ್ಷ್ಮಿ ಅಂತ. ಇವಾಗ ನಿಮಗೆ ಸಂಬಳ ಬಂದ ತಕ್ಷಣ ಕಣ್ಣಿಗೆ ಹೊತ್ಕೋತೀವಪ್ಪ, ಸಾಕಪ್ಪ ಏನೋ ಬಂತು, ಅಥವಾ ಮಂಗಳವಾರ ಯಾರಿಗೆ ದುಡ್ಡು ಕೊಡಬೇಕಾದ್ರೂ ಕೂಡ, ಶುಕ್ರವಾರ ಕೊಡಬೇಕಾದ್ರೂ ಕೂಡ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಕೊಡಬೇಕಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀರ, ಅಥವಾ ಸಂಜೆ ಸಮಯದಲ್ಲಿ ಕೊಡಬೇಕಾದ್ರೂ ಕೂಡ ಯೋಚನೆ ಮಾಡ್ತಾ ಇರ್ತೀರ. ಇದೆಲ್ಲವೂ ಕೂಡ ಓಕೆ, ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ. ತುಂಬ ಜನಗಳು ಮಾಡುವಂಥ ತಪ್ಪೇನು ಗೊತ್ತಾ ಸ್ನೇಹಿತರೆ, ಅಂಥವ್ರ ಮನೆಯಲ್ಲಿ ಲಕ್ಷ್ಮೀದೇವಿ ಖಂಡಿತವಾಗ್ಲೂ ಕೂಡ ದುಡ್ಡು ಅನ್ನೋದು ಖಂಡಿತ ನಿಲ್ಲೋದಿಲ್ಲ. ನನ್ನ ಅನುಭವ ಕೂಡ ಇದು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ದುಡ್ಡಿನ ವಿಷಯದಲ್ಲಿ ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಪದಗಳನ್ನ ಬಳಸ್ತೀರಾ. ಕೋಪದಲ್ಲೇ ಆಗಿರ್ಬೋದು, ನೋವಲ್ಲೇ ಆಗಿರ್ಬೋದು, ಖುಷಿಲಿ ಕೂಡ ಆಗಿರ್ಬೋದು. ಕೆಲವ್ರು ಏನಂತಂದರೆ ಖುಷಿಲಿ ಕೂಡ ಆಗಿರ್ಬೋದು, ಅಥವಾ ಸ್ವಲ್ಪ ಎಣ್ಣೆ ಗಿಣ್ಣೆ ತಗೊಂಡಾಗ ಆಗಿರ್ಬೋದು, ಅಥವಾ ಯಾಕಂದರೆ ಕೆಲವರಿಗೆ ಅಭ್ಯಾಸ ಇರುತ್ತೆ. ಅದನ್ನು ಹೇಳ್ತಾ ಇದ್ದೀನಿ, ಯಾರು ಕೂಡ ಇದಂತ ಹೇಳ್ತಾ ಇಲ್ಲ. ನಾನು ಬಳಸುವಂಥ ಪದಗಳನ್ನು ನಾನು ವಿವರಣೆ ಆಗಿ ಹೇಳಿದೆ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಕೆಲವರು ಸಂತೋಷದಲ್ಲಿ ಹೇಳ್ತಾ ಇರ್ತಾರೆ, ದುಡ್ಡೇನು ಅವ್ರು ಗಳಿಸ್ತಾರೆ, ಇವ್ರು ಗಳಿಸ್ತಾರೆ, ನಾನು ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ, ನಾನು ನಿನಗೆ ಮರ್ಯಾದೆ ಕೊಡ್ತೀನಿ, ನೀನು ಮುಖ್ಯ ನನಗೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು, ಮಚ್ಚ ಬಾಗುರು, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ, ನೀನು ಬೇಕು ನನಗೆ, ನೀನು ಮುಖ್ಯ ನನಗೆ, ದುಡ್ಡಲ್ಲ ಅಂತ ಈ ಪದಗಳನ್ನು ಕೂಡ ತುಂಬ ಜನ ಬಳಸ್ತಾ ಇರ್ತೀರ. ಇನ್ನು ಕೆಲವ್ರು ಏನಂತ ಅಂದರೆ, ದುಡ್ಡಿಗೆ ಯಾವನು ಮರ್ಯಾದೆ ಕೊಡ್ತಾನೆ, ನನಗೆ ಫ್ರೆಂಡ್ಶಿಪ್ ಮುಖ್ಯ, ನನಗೆ ನೀನು ಮುಖ್ಯ, ಮನುಷ್ಯತ್ವ ಮುಖ್ಯ. ನೋಡಿ, ನಾನು ಹೇಳೋದೇನಂತ ಅಂದರೆ, ಮನುಷ್ಯತ್ವಕ್ಕೆ, ಒಳ್ಳೆಯವ್ರಿಗೆ, ಒಳ್ಳೆತನಕ್ಕೆ, ಸ್ನೇಹಕ್ಕೆ, ಪ್ರೀತಿಗೆ, ಎಲ್ಲದಕ್ಕೂ ಕೂಡ ಬೆಲೆ ಕೊಡಿ. ದುಡ್ಡಿಗೆ ಅವಮಾನ ಮಾಡ್ತಾ ಇದ್ದೀರಾ. ನಾನು ಹೇಳೋದೇನಂತಂದರೆ, ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ ಗುರು ಅಂತ ಅಂದರೆ, ಎಲ್ಲೋ ಒಂದು ಕಡೆ ಅವಮಾನ ಮಾಡ್ತಾ ಇದ್ದೀರಾ ದುಡ್ಡಿಗೆ, ಎಲ್ಲೋ ಒಂದು ಕಡೆ ನೀವು ದುಡ್ಡಿಗೆ ಬೈತಾ ಇದ್ದೀರಾ. ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ? ಇವಾಗ ಅಂದ್ಕೊಳ್ಳಿ, ನಿಮಗೆ ನಾನು ಮರ್ಯಾದೆ ಕೊಡಲಿಲ್ಲ ಅಂತ ಅಂದರೆ ನನ್ನ ಹತ್ರಕ್ಕೆ ನೀವು ಬರ್ತೀರಾ, ನಮ್ಮ ಮನೆಗೆ ನೀವು ಬರ್ತೀರಾ? ಖಂಡಿತ ಅಲ್ಲ. ನೀವೇ ಅಂತೀರಾ, ಎಲ್ಲಿ ನನಗೆ ಮರ್ಯಾದೆ ಇರಲ್ವೋ, ನನ್ನ ಕಾಲಲ್ಲಿ ಹಾಕೊಳ್ಳೋದು ಕೂಡ ಆ ಕಡೆ ಸೈಡ್ ಬಿಡೋದಿಲ್ಲ, ಅಥವಾ ನನ್ನ ತಲೆ ಆ ಕಡೆ ತಲೆ ಕೂಡ ಹಾಕಿ ಮಲಗಲ್ಲ ಅಂತ ನೀವೇ ಹೇಳ್ತಾ ಇರ್ತೀರ. ಎಲ್ಲಿ ನನಗೆ ಮರ್ಯಾದೆ ಇರಲ್ವೋ ಅಲ್ಲಿ ನಾನು ನನ್ನ ಒಂದು ಕಾಲಲ್ಲಿ ಹಾಕೊಳ್ಳೋದನ್ನು ಕೂಡ ಬಿಡೋದಿಲ್ಲ, ನನ್ನ ತಲೆ ಕೂಡ ಆ ಕಡೆ ಹಾಕಿ ಮಲಗೋದಿಲ್ಲ, ನನ್ನ ನೆರಳು ಕೂಡ ಆ ಕಡೆ ಸೋಕೋಕ್ಕೆ ಬಿಡೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರ. ಮನುಷ್ಯರಾದಂಥ ನಾವೇ ಇಷ್ಟೊಂದು ನಮಗೆ ಮರ್ಯಾದೆ ಇಲ್ಲದಿರೋ ಜಾಗದಲ್ಲಿ ನಾವು ಇರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಅಂದರೆ ದುಡ್ಡು ಹೆಂಗಿರೋಕ್ಕೆ ಸಾಧ್ಯ ಅಲ್ವಾ? ತಾಯಿ, ಇವಾಗ ಲಕ್ಷ್ಮೀದೇವಿ ತಾಯಿ, ನಮಗೆ ತಾಯಿ ಮನಸ್ಸು ಎಂಥದ್ದು, ಹೂವಿನಂಥದ್ದು. ಹೂವಿನಕಿನ ಮೃದುವಾದಂಥದ್ದು ತಾಯಿಯ ಮನಸ್ಸು. ಆ ತಾಯಿಗೆ ನಾವು ಅದಕ್ಕೆ ಯಾರು ಮರ್ಯಾದೆ ಕೊಡ್ತಾರೆ, ಇದಕ್ಕೆ ಯಾರು ಮರ್ಯಾದೆ ಕೊಡ್ತಾರೆ ಅನ್ನೋದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆತನಕ್ಕೂ ಬೆಲೆ ಕೊಡೋಣ, ಮನುಷ್ಯರಿಗೂ ಬೆಲೆ ಕೊಡೋಣ, ದುಡ್ಡಿಗೂ ಬೆಲೆ ಕೊಡೋಣ. ದುಡ್ಡಿಗೆ ಯಾರು ಬೆಲೆ ಕೊಡ್ತಾರೆ ಗುರು ಅನ್ನೋಂಥದ್ದು ಬೇಡ. ಹೌದು, ದುಡ್ಡಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕ್ಷಮೆ ಇರಲಿ, ಕರೆಂಟ್ ಹೋಗ್ಬಿಡ್ತು, ನಾನು ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ. ಸಮಯ ಕೂಡ ಆಗಿದೆ, ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಹೇಳುವಂಥದ್ದು ಏನಂತ ಅಂದರೆ, ದುಡ್ಡಿಗೂ ಕೂಡ ರೆಸ್ಪೆಕ್ಟ್ ಕೊಡೋಣ. ಅಂದರೆ ಮನುಷ್ಯತ್ವ ಬಿಟ್ಟು ಅಂತ ಹೇಳ್ತಾ ಇಲ್ಲ ನಾನು. ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ ಅನ್ನುವಂಥ ಪದವನ್ನು ಆಗಲಿ, ಅಂದರೆ ಲಕ್ಷ್ಮೀದೇವಿನ ತಾಯಿ ಅಂತ ಪೂಜಿಸ್ತಾ ಇದ್ದೀವಲ್ವ, ತಾಯಿಗೆ ನೋವಾಗುವಂಥ ಪದಗಳನ್ನು ಬಳಸೋದು ಬೇಡ. ದುಡ್ಡೇನು ಅವ್ರು ಗಳಿಸ್ತಾರೆ, ಇವ್ರು ಗಳಿಸ್ತಾರೆ ಅಂತ ಕೆಲವೊಂದು ಕೆಟ್ಟ ಪದಗಳನ್ನ ಬಿಡಿಸಿ ಹೇಳೋಕೆ ಬರಲ್ಲ ನನಗೆ. ಯಾಕಂದರೆ ಇಲ್ಲಿ ಬಿಡಿಸಿ ಹೇಳೋಂಗೂ ಕೂಡ ಇಲ್ಲ. ಯೂಟ್ಯೂಬಲ್ಲಿ ಕೆಲವೊಂದು ಪದಗಳನ್ನು ಬಳಸೋಂಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರು ಗಳಿಸ್ತಾರೆ, ಇವ್ರು ಗಳಿಸ್ತಾರೆ, ದುಡ್ಡೇನು ಮಾಡಿತ್ತು, ದುಡ್ಡು ಇವತ್ತಿದ್ದಿತ್ತು ನಾಳೆ ಹೋಗಿತ್ತು, ಈ ಪದಗಳನ್ನು ದುಡ್ಡಿನ ವಿಷಯದಲ್ಲಿ ದಯವಿಟ್ಟು ಕೂಡ ಬಳಸಬೇಡಿ. ನಾನು ಹೇಳೋಂಥದ್ದು ಏನಂತ ಅಂದರೆ,
ಮನುಷ್ಯತ್ವಕ್ಕೂ ಬೆಲೆ ಕೊಡಿ, ಒಳ್ಳೆಯವರಾಗಿರಿ, ಒಳ್ಳೆ ಮಾತುಗಳನ್ನೇ ಆಡಿ. ಹಂಗಂದ್ಬಿಟ್ಟು ನಾನೇನು ಹೇಳ್ತಾ ಇದ್ದೀನಂದರೆ, ಈಗ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಆ ರೀತಿ ಮಾಡೋಗಿಂತ ನಾನೇನು ಹೇಳ್ತೀನಂತ ಅಂದರೆ, ದುಡ್ಡಿಗೂ ಕೂಡ ಬೆಲೆ ಕೊಡಿ, ದುಡ್ಡನ್ನು ಕೂಡ ಪೂಜಿಸಿ. ನೀವು ದೇವ್ರನ್ನ ಪೂಜಿಸ್ತಾ ಇದ್ದೀರಿ, ಅಲ್ಲಿ ಈಗ ದುಡ್ಡಿಗೆ ಮರ್ಯಾದೆ ಇಲ್ದಂಗೆ ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದರೆ, ಎಲ್ಲೋ ಒಂದು ಕಡೆ ನೀವು ನೋವು ಮಾಡ್ತಾ ಇದ್ದೀರಾ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಮರ್ಯಾದೆ ಇಲ್ದಿರೋ ಕಡೆ ಖಂಡಿತವಾಗ್ಲೂ ಕೂಡ ತಾಯಿ ಕೂಡ ಇರೋದಿಲ್ಲ, ಯಾರೋ ಮಹಾಲಕ್ಷ್ಮಿ ತಾಯಿ ಕೂಡ ಇರೋದಿಲ್ಲ, ದುಡ್ಡು ಕೂಡ ನಿಲ್ಲೋದಿಲ್ಲ. ನಿಮ್ಮಲ್ಲೂ ಕೂಡ ದುಡ್ಡು ಉಳಿಬೇಕಂತ ಅಂದರೆ ಈ ಪದಗಳನ್ನು ಬಳಸೋದನ್ನ ಈ ಕ್ಷಣದಿಂದನೇ ಬಿಟ್ಬಿಡಿ. ಎಂಥ ಸಮಯ ಬಂದರೂ ಕೂಡ ನಾಲಿಗೆಗೆ ಬೀಗ ಹಾಕೊಂಡ್ಬಿಟ್ಟು ಈ ಪದಗಳನ್ನು ದಯವಿಟ್ಟು ಕೂಡ ಬಳಸಬೇಡಿ. ಎಂಥ ಸಂದರ್ಭ ಬಂದರೂ ಕೂಡ ಈ ಪದಗಳನ್ನು ದಯವಿಟ್ಟು ಅನುಭವದಿಂದ ಹೇಳ್ತಾ ಇದ್ದೀನಿ, ಈ ಪದಗಳನ್ನು ಬಳಸೋದನ್ನ ಬಿಟ್ಬಿಡಿ. ಕ್ರಮೇಣವಾಗಿ ನೀವು ಮಾಡಿದಂಥ ಪೂಜೆ ಸೇವೆ ಯಾವುದು ಕೂಡ ವ್ಯರ್ಥ ಆಗುವಂಥದ್ದಲ್ಲ. ಗುರುರಾಯರು ಕೂಡ ಒಳ್ಳೆಯದನ್ನ ಮಾಡ್ತಾರೆ. ಎಲ್ಲ ದೇವರ ಆಶೀರ್ವಾದ ಕೂಡ ಸಿಕ್ಕು ನಿಮಗೆ ಸಾಲದ ಬಾಧೆ ಕೂಡ ದೂರ ಆಗುತ್ತೆ. ಆದರೆ ನಾನು ಹೇಳಿದಂಥ ಪದಗಳನ್ನು ಇನ್ನೂ ಏನಾದರೂ ನೀವು ದುಡ್ಡಿನ ವಿಷಯದಲ್ಲಿ ಈ ಥರ ಬಳಸ್ತಾ ಇದ್ರೂ ಕೂಡ ಅದನ್ನು ಇವತ್ತಿಂದ ಈ ಕ್ಷಣದಿಂದನೇ ನಿಲ್ಲಿಸ್ಬಿಡಿ. ನಿಮ್ಮ ಮನೇಲಿ ಯಾರ್ಯಾರು ಮಾತಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಹೇಳಿ. ಯಾಕಂದರೆ ಕೆಲವರು ಕೋಪದಲ್ಲಿ, ಕೆಲವರು ಸಂತೋಷದಲ್ಲಿ, ಅಂದರೆ ಸ್ನೇಹಕ್ಕೆ ಬೆಲೆ ಕೊಡೋಣ ಅಂದ್ಬಿಟ್ಟು ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಎಲ್ಲರೂ ಸೇರ್ಕೊಂಡಿದ್ದಾಗ ಮಾತಾಡ್ತಿರ್ತಾರೆ, ನನಗೆ ಮಚ್ಚ ದುಡ್ಡೇನು ಮುಖ್ಯ ಮಚ್ಚ, ದುಡ್ಡು ಅವ್ರು ಗಳಿಸ್ತಾರೆ ಇವ್ರು ಗಳಿಸ್ತಾರೆ, ನನಗೆ ನೀನು ಮುಖ್ಯ, ದುಡ್ಡಿಗೆ ಯಾರು ಮರ್ಯಾದೆ ಕೊಡ್ತಾರೆ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಈ ಥರ ಮಾತನ್ನು ದಯವಿಟ್ಟು ಕೂಡ ಆಡಬೇಡಿ. ಆಯಿತಾ? ನಾನು ಹೇಳೋದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಈ ಒಂದು ಮಾಹಿತಿನ ಕೊಡಬೇಕಿತ್ತು. ದಯವಿಟ್ಟು ಇವತ್ತಿಂದ ಈ ಕ್ಷಣದಿಂದ ಈ ಪದಗಳನ್ನು ದುಡ್ಡಿನ ವಿಷಯದಲ್ಲಿ ಆಡೋದನ್ನ ದಯವಿಟ್ಟು ಕೂಡ ಬಿಟ್ಬಿಡಿ. ನೀವು ಮಾಡಿದಂಥ ಪೂಜೆ ಸೇವೆ ಏನೇ ಆಗಿರಲಿ ಪ್ರತಿಯೊಂದಕ್ಕೂ ಕೂಡ ಹೆಚ್ಚಿನ ಪ್ರತಿಫಲವನ್ನು ಗುರುರಾಯರು ನಿಮಗೆ ಕೊಡ್ತಾರೆ, ಕೊಡಲೇಬೇಕು. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನನ್ನ ಅಪ್ಪಕ್ಕೆ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಎಲ್ರಿಗೂ ಕೂಡ ಒಳ್ಳೇದಾಗಲಿಮ್ಮ. ಎಲ್ಲರೂ ಕೂಡ ನಗ್ನಗ್ತಾ ಇರಿ. ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ಲರ ಮೇಲೂ ಕೂಡ ರಾಯರ ಆಶೀರ್ವಾದ ಇರಲಿ. ಸ್ನೇಹಿತರ ಮೇಲೂ ಕೂಡ ರಾಯರ ಆಶೀರ್ವಾದ ಸಂಪೂರ್ಣವಾಗಿರಲಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.